ಬೆಳಗಾವಿ ಗಡಿಯಲ್ಲಿ ದೇಶದ ಅತಿ ದೊಡ್ಡ ರಾಬರಿ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ದೇಶದ ಅತಿ ದೊಡ್ಡ ರಾಬರಿ ಪ್ರಕರಣ ಬೆಳಕಿಗೆ ಬಂದಿದ್ದೇ ರಣರೋಚಕ. ಯಾತಕ್ಕೆ ತಡವಾಗಿ ಬೆಳಕಿಗೆ ಬಂತು ಅದು ಕೂಡ ರಣರೋಚಕ. ಪವರ್ ಟಿವಿಯಲ್ಲಿ ರಾಬರಿ ಕೇಸ್ನ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಅದು 400 ಕೋಟಿ ಅಲ್ಲ 1,000 ಕೋಟಿ ಹಣ ಎಂಬ ಮಾಹಿತಿ ಇದೆ. ರದ್ದಾಗಿರುವಂತ 2,000 ರೂಪಾಯಿ ಮುಖಬೆಲೆಯ ಕೋಟಿ ಹಣ ಹಾಗಾದ್ರೆ ಎಲ್ಲಿ ಹೋಯ್ತು? ಇದ್ದಕ್ಕಿದ್ದಂತೆ ಕಂಟೈನರ್ ನಾಪತ್ತೆ ಆಯ್ತಲ್ಲ, ಅದನ್ನ ತೆಗೆದುಕೊಂಡು ಹೋಗಿದ್ದಾದ್ರೂ ಎಲ್ಲಿಗೆ, ಯಾರು? ಒಟ್ಟು 2 ಕಂಟೈನರ್ಗಳಲ್ಲಿ ತುಂಬಿ ಮಹಾರಾಷ್ಟ್ರಕ್ಕೆ ಸಾಗಿಸಲಾಗ್ತಾ ಇತ್ತು. ಗೋವಾದಿಂದ ಬೆಳಗಾವಿ ಗಡಿ ಚೋರ್ಲಾ ಘಾಟ್ ಮೂಲಕ ಮಹಾರಾಷ್ಟ್ರಕ್ಕೆ ಹೋಗ್ತಿತ್ತು. 3 ರಾಜ್ಯಗಳ ಗಡಿಯಲ್ಲಿ ಬರೋ ಚೋರ್ಲಾ ಘಾಟ್ನಲ್ಲಿ ನಡೆದಿರೋ ಘಟನೆ ಇದು. ಪವರ್ ಟಿವಿಯಲ್ಲಿ ರಾಬರಿ ಕೇಸ್ನ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ನೋಡ್ತಾ ಇದ್ದೀರಿ. ಮೆಗಾ ದರೋಡೆ ಈಗ ಬೆಳಕಿಗೆ ಬಂದಿದೆ. 2025ರ ಅಕ್ಟೋಬರ್ 16ನೇ ತಾರೀಕು ನಡೆದಿತ್ತು ಈ ದರೋಡೆ. ಪವರ್ ಟಿವಿಯಲ್ಲಿ ಈ ರಾಬರಿ ಕೇಸ್ನ ಇಂಚಿಂಚು ಮಾಹಿತಿಯನ್ನ ನೀವು ಗಮನಿಸಬಹುದು. ಅಕ್ಟೋಬರ್ನಲ್ಲಿ ನಡೆದಿದ್ದಂಥ ದರೋಡೆ ಈಗ ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ಗೆ ಸೇರಿದಂತ ಹಣ ಇದು. ಕಂಟೈನರ್ ರಾಬರಿ ಬಳಿಕ ಸ್ನೇಹಿತ ಸಂದೀಪ್ ಪಾಟೀಲ್ ಅಪಹರಣ ಆಗಿತ್ತು. ಗನ್ ಪಾಯಿಂಟ್ ಹಿಡಿದು ಸಂದೀಪ್ ಅಪಹರಿಸಿದ್ದ ಕಿಶನ್ ಶೇಟ್ ಸಹಚರರು. ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಅಪಹರಿಸಿದ್ದ ಕಿಶನ್ ಶೇಟ್ ಸಹಚರರು 1.5 ತಿಂಗಳು ಒತ್ತೆಯಾಳಾಗಿರಿಸಿಕೊಂಡು ಚಿತ್ರಹಿಂಸೆ ಕೊಟ್ಟಿದ್ರಂತೆ. ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ ಅಂತೇಳಿ ಸಂದೀಪ್ಗೆ ಚಿತ್ರಹಿಂಸೆ ಕೊಟ್ಟಿದ್ರು. ನೀನೇ ಹಣ ಎಗರಿಸಿದ್ದೀಯಾ, 400 ಕೋಟಿ ಕೊಡ್ದಿದ್ರೆ ಜೀವ ತೆಗಿತೀನಿ ಅಂತ ಧಮಕಿ ಹಾಕಿದ್ರು. ಅಲ್ಲಿಂದ ತಪ್ಪಿಸ್ಕೊಂಡು ನಾಸಿಕ್ ಠಾಣೆಗೆ ಸಂದೀಪ್ ದೂರನ್ನ ಕೊಟ್ಟಿದ್ದಾರೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಮಹಾರಾಷ್ಟ್ರ ಪೊಲೀಸರು ತನಿಖೆಗೆ SIT ರಚನೆ ಆಗಿದೆ. ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ SIT ರಚನೆಗೆ ಸೂಚನೆ ಕೊಟ್ಟಿದ್ದು, ಈಗ ತನಿಖೆಯೂ ಕೂಡ ನಡೀತಾ ಇದೆ. ನೋಡಿ, ಅಪಹರಣ ಮಾಡಿ 1.5 ತಿಂಗಳು ಇಟ್ಕೊಂಡಿದ್ರಂತೆ, ಧಮಕಿ ಹಾಕಿದ್ರಂತೆ, ಹಣ ಎಗರಿಸಿದ್ ನೀನೇ, ಹಣ ಕೊಡಲಿಲ್ಲ ಅಂತಂದರೆ ಜೀವ ತೆಗಿತೀನಿ ಅಂತ ಕೂಡ ಬೆದರಿಕೆ ಹಾಕಿದ್ರಂತೆ. ಅವರೇ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ದಾರೆ. ಏನು ಹೇಳಿದ್ದಾರೆ, ಏನು ಆರೋಪ, ಅದನ್ನು ಕೂಡ ನೀವು ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡಬಹುದು. ನೋಡಿ, ಇದು ಬಹು ದೊಡ್ಡ ದರೋಡೆ ಪ್ರಕರಣ. ನೀವು ಇತ್ತೀಚೆಗೆ ಅನೇಕ ದರೋಡೆ ಪ್ರಕರಣಗಳನ್ನ ಗಮನಿಸಿದ್ರಿ. ATMಗೆ ಹಣ ಹಾಕೋಕೆ ಹೋದಾಗ ದರೋಡೆ ಮಾಡಿದ್ದು, ಮತ್ತೆ ಆ ಬಾಕ್ಸ್ಗಳನ್ನ ಎತ್ಕೊಂಡು ಹೋಗಿದ್ದು, ದೊಡ್ಡ ದರೋಡೆ ಪ್ರಕರಣಗಳು, ಚಿನ್ನ ದರೋಡೆ, ಇದೆಲ್ಲವನ್ನು ಗಮನಿಸಿದ್ರಿ. ಆದರೆ ಈ ದರೋಡೆ 2025ರ ಅಕ್ಟೋಬರ್ನಲ್ಲೇ ಆಗಿತ್ತು. ಆದರೆ ತಡವಾಗಿ ಬೆಳಕಿಗೆ ಬಂದಿದೆ. ಕಾರಣ, ಇಲ್ಲಿವರೆಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಹೊರಗೆ ಬಿದ್ದಿರಲಿಲ್ಲ. ಅವರು ಕಿಡ್ನ್ಯಾಪ್ ಆಗಿದ್ರು ಅಂತ. ಕಂಟೈನರ್ ಹೈಜಾಕ್ ಆಗಿತ್ತಂತೆ. ಹೈಜಾಕ್ ಮಾಡಿದ್ಯಾರು, ಮಾಡಿಸಿದ್ಯಾರು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ತನಿಖೆ ಆಗ್ತಾ ಇದೆ. 3 ರಾಜ್ಯಗಳಿಗೂ ಬೆಚ್ಚಿ ಬೀಳಿಸಿದಂಥ ಒಂದು ದರೋಡೆ ಕೇಸ್ ಇದು. ಬೆಳಗಾವಿ ಗಡಿಯಲ್ಲಿ 1,000 ಕೋಟಿ ರಾಬರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ SP K ರಾಮರಾಜನ್ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಇದು ದೇಶವೇ ಬೆಚ್ಚಿ ಬೀಳುವಂತ ಅತಿ ದೊಡ್ಡ ರಾಬರಿ ಅಂತ ಹೇಳಿದ್ದಾರೆ. ಒಂದಲ್ಲ ಎರಡಲ್ಲ 100 ಸಾವಿರಾರು ಕೋಟಿ ದರೋಡೆಯ ಪ್ರಕರಣ ಇದು. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದ 1,000 ಕೋಟಿ ಹಣ. ತಾರೀಕಿಗೆ ನನ್ನ ಗಮನಕ್ಕೆ ಒಂದು ಬಂತು. ಅದರಲ್ಲಿ ಖಾನಾಪುರ ಸ್ಟೇಷನ್ ಕಡೆ ಚೋರ್ಲೆಘಾಟು ವ್ಯಾಪ್ತಿಯಲ್ಲಿ ಒಂದು ರಾಬರಿ ಆಗಿದೆ. ಅದರಲ್ಲಿ ಒಂದು 400 ಕೋಟಿ ರೂಪಾಯಿ ಆಗಿರಬಹುದು ಅಂದರೆ ಒಂದು ಮಾಹಿತಿ ಬಂತು. ಸೊ ಇದು ಹಿನ್ನೆಲೆ ಏನಂದರೆ, ಇದರಲ್ಲಿ ಲೆಟರಲ್ಲಿ ಬಂದಿರೋದು ಒಂದು ಕಿವಿ ಮಾತಲ್ಲಿ ಬಂದಿರೋ ಒಂದು ಮಾಹಿತಿಯಲ್ಲಿ ಸಂದೀಪ್ ದತ್ತ ಪಾಟೀಲ್ ಎಂಬುವರನ್ನು ಅಕ್ಟೋಬರ್ 22ನೇ ತಾರೀಕು 2025 ಸುಮಾರು 3 ತಿಂಗಳ ಹಿಂದೆ ಒಬ್ಬನನ್ನು ಕಿಡ್ನಾಪ್ ಮಾಡಿರ್ತಾರೆ. ಕಿಡ್ನಾಪ್ ಮಾಡಿರೋರು ಯಾರು ಮಾಡ್ತಾರೆ ಅಂದರೆ, ವಿಶಾಲ್ ನಾಯ್ಡು ಎಂಬವನು ಕಿಡ್ನಾಪ್ ಮಾಡ್ತಾನೆ. ಇವನು ವಿರಾಟ್ ಗಾಂಧಿ ಎಂಬರ ಸೂಚನೆ ಮೇರೆಗೆ ವಿಶಾಲ್ ನಾಯ್ಡು ಗೋಟಿ ಏರಿಯಾಕ್ಕೆ ನೀವು ಬನ್ನಿ ಅಂದರೆ ಸಂದೀಪ್ ದತ್ತ ಪಾಟೀಲನ್ನು ಕರೀತಾನೆ. ಈ ಸಂದೀಪ್ ದತ್ತ ಪಾಟೀಲ್ ಗೋಟಿ ಏರಿಯಾಕ್ಕೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ವಿಶಾಲ್ ನಾಯ್ಡು ಮತ್ತು ಅವನ ಜೊತೆಗೆ ಇದ್ದ ಕೆಲವೊಬ್ಬರು ಇವನನ್ನು ಒಂದು ಫಾರ್ಚುನರ್ ಗಾಡಿಯಲ್ಲಿ ಕಿಡ್ನಾಪ್ ಮಾಡಿಬಿಟ್ಟು ಅಲ್ಲಿನೇ ಒಂದು ಹೊಡೆಯುತ್ತಾರೆ. ಹೊಡೆದುಬಿಟ್ಟು ನಮ್ಮಲ್ಲಿ ಸುಮಾರು ಒಂದು ಅಕ್ಟೋಬರ್ 16ನೇ ತಾರೀಕು 2025 ಒಂದು 400 ಕೋಟಿ ರಾಬರಿ ಆಗಿದೆ. ಅದರಲ್ಲಿ ನೀವು ಕೂಡ ಭಾಗಿಯಾಗಿದ್ದಾರೆ ಅಂದರೆ ನಮಗೆ ಡೌಟ್ ಇದೆ. ನೀವೇ ಮಾಡಿದಿರಂದರೆ ಎಲ್ಲಿ ಹೊಡೀತಾರೆ.
ಹೊಡೆದಾದ ಮೇಲೆ ಅವನನ್ನು ಬಿಡ್ತಾರೆ. ಸ್ವಲ್ಪ ಟೈಮ್ ಆದಮೇಲೆ ಅವನನ್ನು ಮನೆ ಸುತ್ತಮುತ್ತ ಹೋಗಿ ಫಾಲೋ ಅಪ್ ಮಾಡ್ತಾರೆ. ಸೊ ಅದು ಮುಗಿದ ನಂತರ ಅವನಿಗೆ ಮತ್ತೆ ಕಾಲ್ ಮಾಡಿ ಇರ್ತಾರೆ. ಮತ್ತೆ ಕಾಲ್ ಮಾಡಿ ನಮಗೆ ಅದು ಸಿಕ್ಕಿರುತ್ತದೆ ಅಂದರೆ ಹೇಳಿ ಮಾಹಿತಿ ಹೇಳಿರ್ತಾರೆ. ಸೊ ಇದರಲ್ಲಿ ಇವನ್ ಕಡೆ ನಮಗೆ ಲೆಟ್ರ್ ಬರೆದಿರೋದಲ್ಲಿ ಈ ಲೆಟ್ರಲ್ಲಿ ಏನಿದೆ ಅಂದರೆ, ಈ ಕಿಡ್ನ್ಯಾಪಕ್ಕೆ ಕಾರಣ ಇವನು ಒಂದು 400 ಕೋಟಿ ರೂಪಾಯಿ ರಾಬರಿ ಮಾಡಿರೋದಲ್ಲಿ ಭಾಗಿಯಾಗಿರೋದಾಗಿ ನಮಗೆ ಬಂದಿದೆ ಅಂತ ಪೊಲೀಸರು ನಮಗೆ ಲೆಟ್ರನ್ನು ಬರೆದಿರ್ತಾರೆ. ಇದು ಚೋರ್ಲೆ ಘಾಟ್ ಅಂದರೆ ಬರೀತಾರೆ. ಇದರಲ್ಲಿ ಇದು ಬಿಟ್ಟು ಮಾಹಿತಿ ಯಾವುದೂ ಇಲ್ಲ. ಈ ಲೆಟ್ರ್ ಬಂದಾದ ನಂತರ ನಾವು ಇಲ್ಲಿಂದ ಒಂದು ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಂದು 3 ಜನ ಮರಾಠಿ ಬರೋವರನ್ನು ನಾಸಿಕ್ ಜಿಲ್ಲೆಗೆ ಕಳಿಸಿದ್ದೀವಿ. 21ನೇ ತಾರೀಕು ಅಲ್ಲಿ ಹೋಗಿ ರೀಚ್ ಆಗಿರೋರು ಅಲ್ಲಿ ನಾಸಿಕ್ ಜಿಲ್ಲೆಯಲ್ಲಿ ಇರುವ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು SIT ಟೀಮನ್ನು ಕೂಡ ಒಂದು ಇತ್ತೀಚೆಗೆ ಫಾರ್ಮ್ ಮಾಡಿರೋದು ಕಂಡು ಬಂದಿರುತ್ತದೆ. ಅವ್ರ ಕಡೆ ಮಾತಾಡೋ ಸಂದರ್ಭದಲ್ಲಿ ಅಕ್ಯೂಸ್ಡ್ ಯಾರ್ಯಾರು ಕಿಡ್ನಾಪ್ ಮಾಡಿದಾರೋ ಅವ್ರ ಕಡೆ ನಮಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಆಲ್ರೆಡಿ SIT ಟೀಮ್ ವಿಚಾರಣೆ ನಡೀತಾ ಇದೆ. ಆ ಇಂಟ್ರಾಗೇಷನ್ ಅಫೆಕ್ಟ್ ಆಗುತ್ತೆ ಅಂದರೆ ಹೇಳಿಬಿಟ್ಟು ನಮಗೆ ಅವ್ರ ಜೊತೆ ಯಾರು ಕಿಡ್ನಾಪ್ ಮಾಡಿದಾರೋ ಅವ್ರ ಜೊತೆ ಮಾತಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ನಾವು ಮಾತಾಡಿರೋದು ಸಂದೀಪ್ ದತ್ತಾ ಪಾಟೀಲ್ ಜೊತೆ ನಮ್ಮ ಪೊಲೀಸವರು ಹೋಗಿ ವಿಚಾರಣೆ ಮಾಡಿದ್ದಾರೆ ಮತ್ತು ಮಾತಾಡಿದ್ದಾರೆ. ಅವನು ಹೇಳೋದು, ಸರ್ ನನ್ನ ಕಿಡ್ನಾಪ್ ಮಾಡಿರೋರು ನನ್ನ ಕಡೆ ಹೇಳಿದ್ದಾರೆ, ಇಂಥಾಗ ಒಂದು 400 crore ರಾಬರಿ ಆಗಿದೆ ಅಂದರೆ ಹೇಳಿದ್ದಾರೆ ಅಂತ ಹೇಳಿರೋದು. ಅವನು ಯಾವುದೂ ನೋಡಿಲ್ಲ. ನೋಡಿರೋರು ಪ್ರಾಬಬ್ಲಿ ಈ 4 ಜನ ಇಲ್ಲ. ಈ 4 ಜನವನ್ನು ಟೀಮ್ ಕಟ್ಟಿ ಇದು ಮಾಡಿರೋದು ವಿರಾಟ್ ಗಾಂಧಿ ಎಂಬವನು. ಇವರಲ್ಲಿ ಯಾರೋ ಒಬ್ಬರಕ್ಕೆ ಗೊತ್ತಿರಬೇಕು. ಅವರ ಬಗ್ಗೆ ಆಲ್ರೆಡಿ SIT ವಿಚಾರಣೆ ನಡೀತಾ ಇದೆ, ನಮಗೆ ಅವಕಾಶ ಸಿಕ್ಕಿಲ್ಲ. ಇದ್ರ ಬಗ್ಗೆ ನಾವು ನಿಮ್ಮ ಕೋಆಪರೇಷನ್ ಅಡಿಷ್ನಲ್ ಇನ್ಫಾರ್ಮೇಷನ್ ಯಾವುದೇ ಇದೆ ಅಂದರೆ ಕೊಡಿ ಅಂದರೆ ನಾವು ಮಾಹಿತಿಯನ್ನು ಕೂಡ ಲೆಟ್ರನ್ನು ಕೂಡ ನಾವು ಬರೆದಿದ್ದೀವಿ. ಆಲ್ರೆಡಿ ಪರ್ಸ್ನಲಾಗಿ ಹೋಗಿ ಭೇಟಿ ಮಾಡಿದ್ದಾರೆ, ನಮ್ಮ ಸಬ್ ಇನ್ಸ್ಪೆಕ್ಟರ್ ಪರ್ಸ್ನಲಾಗಿ ಭೇಟಿ ಮಾಡಿದ್ದಾರೆ. ನಾನು ಕೂಡ ಈಗ ಲೆಟ್ರನ್ನು ಬರೆದಿದ್ದೀನಿ. ವಿಚಾರಣೆಯಲ್ಲಿ ಮಹಾರಾಷ್ಟ್ರ ಪೊಲೀಸ್ಗೆ ನಾವು ಸಂಪೂರ್ಣವಾಗಿ ಸಹಕಾರ ಕೊಡೋದಕ್ಕೆ ರೆಡಿ ಇರ್ತೀವಿ. ಒಂದು ವೇಳೆ ಅಫೆನ್ಸ್ ಇಲ್ಲಿ ಆಗಿರೋ ಸಂದರ್ಭದಲ್ಲಿ ಯಾರು ಬಂದು ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ನಾವು FIR ತೊಗೊಳ್ಳೋದಕ್ಕೆ ರೆಡಿ ಇರ್ತೀವಿ. ಈ ಕೇಸಲ್ಲಿ ಇದರಲ್ಲಿ ಬಂದಿರೋ ಲೆಟ್ರಲ್ಲಿ ಹಿಯರ್ಸೆ ಅಂದರೆ ಹೇಳ್ತೀವಿ, ಒಂದು ಕ್ರಿಮಿನಲ್ ಆ್ಯಕ್ಟ್ ಪ್ರಕಾರ ಹಿಯರ್ಸೆ ಕೋರ್ಟಲ್ಲಿ ಅಡ್ಮಿಸಬಲ್ ಆಗಲ್ಲ, ಫ್ಯೂ ಎಕ್ಸೆಪ್ಷನ್ಸ್ ಇರ್ತದೆ. ಅದೇ ಬಿಟ್ಟು ಯಾರೇ ಒಬ್ಬರು ಒಂದು ಘಟನೆಯನ್ನು ನೋಡಿರೋರು ಮಾತ್ರ ಕಂಪ್ಲೇಂಟ್ ಕೊಡೋದಕ್ಕೆ ಅವಕಾಶ ಇರ್ತದೆ. ಇದು ಸಂಪೂರ್ಣವಾಗಿ ನಮಗೆ ಮಾಹಿತಿ ಕೊಟ್ಟಿರೋದು ಹಿಯರ್ಸೆ ಇರ್ತದೆ. ಯಾವುದೇ ಒಂದು ಸಣ್ಣ ದಾಖಲಾತಿ ನಮಗೆ ನೋಡಿರೋರು ಇಲ್ಲ ಅದರಲ್ಲಿ ವಿಕ್ಟಿಮ್ ಆಗಿರೋರು ಯಾರು ಬಂದು ಮಾಹಿತಿ ಕೊಡುವ ಸಂದರ್ಭದಲ್ಲಿ ಕೂಡ ಈ ಕೇಸನ್ನು ನಾವು ಮುಂದುವರಿಯೋದಕ್ಕೆ ರೆಡಿ ಇರ್ತೀವಿ. ಒಂದು ವೇಳೆ ಮಹಾರಾಷ್ಟ್ರ ಪೊಲೀಸ್ ಘಟನೆ ಅಲ್ಲಿಯೇ ಮಾಡಿರೋ ಸಂದರ್ಭದಲ್ಲಿ ನಮ್ಮಲ್ಲಿಂದ ಯಾವುದು ಸಹಕಾರ ಬೇಕಾದ್ರೆ ಮಹಾರಾಷ್ಟ್ರ ಪೊಲೀಸ್ಗೂ ನಾವು ಸಹಕಾರ ಕೊಡುವುದಕ್ಕೂ ಕೂಡ ರೆಡಿ ಇದ್ದೀವಿ. ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಈಗ ಇರುವ ಭಾರತೀಯ ಸಾಕ್ಷ್ಯ ಅಧಿನಿಯಮ ಸೆಕ್ಷನ್ 55 ಪ್ರಕಾರ ಇದು ಹಿಯರ್ಸೆ ಅಡ್ಮಿಸಬಲ್ ಇಲ್ಲ ಅಂದರೆ ಹೇಳೋದಕ್ಕಿಂತ ಅದರಿಂದ ಕೇಸ್ ನಾವು ತೊಗೊಳಕ್ಕಾಗಿಲ್ಲ. ಯಾರು ವಿಕ್ಟಿಮ್ಸ್ ಅಥವಾ ಇದರಲ್ಲಿ ನೋಡಿರೋರು ಐ ವಿಟ್ನೆಸ್ ಯಾರು ಬರ್ತಾರಂದ್ರೆ ಕೇಸನ್ನು ದಾಖಲು ಮಾಡ್ತೀವಿ. ಅದ್ರ ಜೊತೆಗೆ ಈ ಕೇಸಲ್ಲಿ ಸೆಕ್ಷನ್ 198 ಪ್ರಕಾರ ಈಗ BNSS ಹಳೆಯ CRPCಯಲ್ಲಿ